ಫ್ರೈಡೇ ಲಾಗನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹೇಳಿದ್ನಲ್ಲ, ನಾನು ಎಕ್ಸಸೈಸ್ ಮಾಡಿ ನನಗೆ ಸ್ಟೆಪ್ಸ್ ಇಳಿಯೋಕೆ ಹೋಗ್ತಾ ಇರಲ್ಲ, ಅಷ್ಟು ಕಾಲು ನೋವಾಗಿತ್ತು ಅಂತ ಹೇಳ್ಬಿಟ್ಟು ನಿಧಾನವಾಗಿ ಸ್ಟೆಪ್ಸ್ ಇಳ್ಕೊಂಡು ಬಂದುಬಿಟ್ಟು ಧ್ರುವಂತನ ಹೋಗಿ ಕರ್ಕೊಂಡು ಬಂದೆ. ಶುಕ್ರವಾರ ಹಾಫ್ ಡೇ. ಯಾಕೆ ಅಂತ ಅಂದರೆ ನಾಳೆಯಿಂದ ಅವನಿಗೆ ಎಕ್ಸಾಮ್ ಇತ್ತು, ಅಂದರೆ ಸ್ಯಾಟರ್ಡೇಯಿಂದ ಎಕ್ಸಾಮ್ ಇತ್ತು. ಹಾಗಾಗಿ ಅವನನ್ನು ಹಾಫ್ ಡೇಗೆ ಬಿಟ್ಟಿದ್ರು. ಹಾಗಾಗಿ ಕರ್ಕೊಂಡ್ಬಂದು ಅವ್ನು ಫ್ರೆಶ್ ಅಪ್ ಆಗಿ ನಾವಿವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಪಕ್ಕದ ಬೀದಿನಲ್ಲೇ, ನಾವಿರುವಂಥ ಪಕ್ಕದ ಬೀದಿನಲ್ಲಿ ಲಕ್ಷ್ಮೀ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಇವತ್ತು ಉತ್ಸವ, ಹರಿಸವೆ ಅಂತ ಹೇಳ್ತಾರಂತಲ್ಲ, ಅದಿತ್ತು ಇವತ್ತು. ಆ ಪೂಜೆ ಇತ್ತು. ಹಾಗಾಗಿ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ದೇವಸ್ಥಾನದಲ್ಲಿ ಲೇಡೀಸ್ ಎಲ್ಲ ಕುತ್ಕೊಂಡು ಒಂದ್ ಕಡೆ ಹಾಡು ಹೇಳ್ತಾ ಇದ್ರು. ದೇವರ ಭಕ್ತಿ ಗೀತೆಗಳಿರ್ತಲ್ಲ, ಅದನ್ನ ಹಾಡು ಹೇಳ್ತಾ ಇದ್ರು. ಈಗೇನೆ ಶುಕ್ರವಾರ ಒಂದೊಂದು ಬ್ಯಾಚ್ ಅವರು ಬಂದು ಈ ತರ ಹೇಳ್ತಾ ಇರ್ತಾರೆ ಅಲ್ಲಿ ದೇವರ ಸಾಂಗಳ. ನೆಕ್ಸ್ಟ್ ಧ್ರುವಂತನ ಫ್ರೆಂಡ್ಸ್ಗಳೆಲ್ಲ ಬಂದಿದ್ರು, ಸ್ಕೂಲ್ ಮೇಟ್ಗಳು. ಅವರನ್ನ ಮತಸ್ಥ ನಿಂತಿದ್ದವರು. ನಾನು ಮತ್ತೆ ನಮ್ಮ ಪಕ್ಕದ ಮನೆಯವರು ಮದಕ್ಕ ಇವರು ಮತ್ತೆ ಲತೀಶಾ 3 ಜನ ಹೋಗಿದ್ವಿ. ಅವರಿಬ್ರು ಪನ್ವಿತ್ ಮತ್ತೆ ಧ್ರುವಂತ. ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಅಲ್ಲೇ ಪಕ್ಕದಲ್ಲಿ ಊಟ ಕೊಡ್ತಾ ಇದ್ರು. ದೇವಸ್ಥಾನ ಇವತ್ತು ಪೂಜೆ ಇತ್ತಲ್ವಾ, ಹಾಗಾಗಿ ಊಟ ಕೊಡ್ತಾ ಇದ್ರು. ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ನಿಂತ್ಕೊಂಡ್ವಿ. ಮೊದಲೇ ಹೇಳಿದ್ದೆ ನಾನು ಒಂದು ಪ್ರಸಾದದ ಕತೆ ಏನಂತ ಹೇಳ್ಬಿಟ್ಟು, ಆ ಸ್ಟೋರಿ ಹಂಗೇನೆ ಇದಾಗುತ್ತೆ ಅಂತ ಅನ್ಕೊಂಡೆ. ಇಲ್ಲೂ ಅಷ್ಟೇ ತುಂಬಾನೇ ರಶ್ ಇತ್ತು. ಕಿವೇನ್ ಮಾಡಿರ್ಲಿಲ್ಲ. ಅಟ್ ಎ ಟೈಮ್ ಎಲ್ಲರೂ ಒಂದೇ ಸಲ ಹೋದ್ರು. ನಾವು ಒಂದ್ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಆಮೇಲೆ ಹೋದ್ವಿ. ಊಟ ಎಂತೂ ಚೆನ್ನಾಗಿತ್ತು. ಪ್ರಸಾದನ ತಿನ್ಕೊಂಡು ಮನೆ ಕಡೆ ಬಂದ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಫಾಲೋ ಮಾಡಿ.